ಆತ್ಮೀಯ ರೈತ ಬಂದವರೇ, ನಾನು ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್. ನೋಡಪ್ಪ, ಇವತ್ತು ಏನಂದ್ರೆ ಈ ಉಷ್ಣಾಂಶ ಹೆಚ್ಚಿಗೆ ಆಗ್ತೈತೆ. ಅಂದ್ರೆ ಇವತ್ತು 36-37 ಡಿಗ್ರಿವರೆಗೆ ಟೆಂಪರೇಚರ್ ಹೋಗ್ತೈತೆ ಅಲ್ವಾ. ಅದಕ್ಕೆ ಏನಾಗ್ತೈತೆ, ತುದಿಗರಿ ಅಡಿಕೆ ಎಲೆಗಳೆಲ್ಲ ಸುಡ್ತವೆ. ಆಮೇಲೆ ಹಿಂಗಾರ ಉದುರ್ತಾ ಇರ್ತತೆ, ಹರಳು ಉದುರ್ತದೆ, ಹೂ ಉದುರ್ತದೆ. ಟೆಂಪರೇಚರ್ ಜಾಸ್ತಿ ಆದ್ರೆ, ಉಷ್ಣಾಂಶ ವಾತಾವರಣದಲ್ಲಿ ಜಾಸ್ತಿ ಆದ್ರೆ ಅದು ಹೆಂಗೆ ಈ ಅಡಿಕೆ ಗಿಡಗಳ ಮೇಲೆ ಪರಿಣಾಮವನ್ನ ಬೀರ್ತದೆ. ನೀವು ಹತೋಟಿ ಮಾಡ್ತಕ್ಕಂಥ ಕ್ರಮಗಳು ಏನು, ಹೆಂಗೆ ಇರ್ಬೇಕು ಅಂದ್ರೆ ಒಂದ್ ಗಿಡಕ್ಕೆ ಎಷ್ಟು ನೀರ್ ಕೊಡ್ಬೇಕು, ಏನೆಲ್ಲ ವಿಷಯಗಳು ಬರ್ತವೆ. ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು ರೋಗದ ಬಗ್ಗೆ ಮಾತಾಡಲ್ಲ. ಏನಪ್ಪಾ ಅಂತ ಅಂದ್ರೆ ಎಲೆಚುಕ್ಕೆ ರೋಗ ಇದ್ರಲ್ಲಿ ಕಾಣ್ತದೆ, ತೋರಿಸ್ತೀನಿ ಒಂದ್ ಲೈನ್ ಅಷ್ಟೇ. ಆದ್ರೆ ಇದ್ರಲ್ಲಿ ಏನ್ ಮಾತಾಡ್ತೀನಿ ಅಂದ್ರೆ ಗರಿ ಸುಡೋದಕ್ಕೆ ಮುಖ್ಯ ಕಾರಣಗಳೇನು, ಮತ್ತೆ ಹಿಂಗಾರ ಹೂ ಉದುರೋದು, ಮತ್ತೆ ಕಾಯಿ ಕಟ್ಟದೆ ಇರೋದು, ಕಾಯಿ ಡ್ರಾಪ್ ಆಗೋದು, ಇವಕ್ಕೆ ರೋಗ ಮುಕ್ತವಾಗಿದ್ದು ಬೇರೆ ರೀತಿಯಿಂದ ಏನ್ ಹಾಳಾಗ್ತದಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ನೀವೇನ್ ಮಾಡ್ತೀರಿ ರೈತ ಬಾಂಧವರು, ಸಾಮಾನ್ಯವಾಗಿ ನೋಡಿ ಇಲ್ಲಿ ಇದು ಗರಿ ಸುಡ್ತಾ ಐತೆ. ಈಗ ಕಾಣ್ತೈತೆ ನಿಮಗೆ. ನೋಡಿ ಇದ್ರಲ್ಲಿ ಹತ್ರ ತಗೊಂಬ. ನೋಡಿ ಇಲ್ಲಿ ಈ ಗರಿ ಶೇಡಿಂಗ್ ಆಯ್ತು ಕಾಣ್ತೈತೆ. ಇದು ಏನ್ ರೋಗ ಇಲ್ಲ, ಇದು ಅಂದ್ರೆ ಹಳದಿ ಕಲರ್ ಆಗ್ಬಿಟ್ಟು ಕಂದು ಕಲರ್ ಅಲ್ಲಿ ಇದೇನ್ ಮಾಡ್ತೈತೆ, ಸುಡ್ತಾ ಐತೆ. ಇದ್ರಲ್ಲಿ ಇದು ರೋಗ ಇದ್ರೆ ಏನಾದ್ರೂ ಗರಿ ಒಣಗ್ತದೆ ಅಂತ ಕರಿತೀವಿ. ಡಿಫ್ರೆನ್ಸ್ ಇಲ್ಲೇ ಕಾಣ್ತದೆ. ಇಲ್ಲಿ ನೋಡಿ, ಇದ್ರಲ್ಲಿ ಎಲೆ ಚಿಕ್ಕೆ ರೋಗ ಇಲ್ಲಿ ಕಾಣ್ತದೆ ಫುಲ್. ನೋಡಿ ಇಲ್ಲಿ ಇದು ಎಲೆ ಚಿಕ್ಕೆ ರೋಗ. ಇದು ಗರಿ ಸುಟ್ಕಂತ ಹೋಗ್ತತೆ, ಕಂದ್ ಕಲರ್ ಮಚ್ಚೆಗಳಿರ್ತವೆ. ಮತ್ತೆ ಇದು ಸುಡೋದು ನಿಮಗೆ ಎಲೆ ಚಿಕ್ಕೆ ರೋಗ ಡಿಫ್ರೆನ್ಸ್ ಕಾಣ್ತತೆ. ಬಟ್ ಇದ್ರಲ್ಲಿ ಈಗ ನಾನ್ ನಿಮಗೆ ಟಾಪಿಕ್ ಹೇಳಿದ್ನಲ್ಲ, ಆ ಟಾಪಿಕ್ ಅಂದ್ರೆ ಬಿಸಿಲು ಜಾಸ್ತಿ ಆದಾಗ ಗರಿ ಸುಡ್ತಾ ಇರ್ತತೆ. ಗರಿ ಸುಡೋದ್ರಿಂದ ಏನಾಗ್ತತೆ, ಮತ್ತೆ ಹಿಂಗಾರ ಉದುರ್ತತೆ, ಕಾಯಿ ಬೀಳ್ತವೆ. ಇದಕ್ಕೇನು ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಈ ತುದಿಗಳ ಅಂಚು ಸುಡ್ತಾ ಐತೆ. ಸಾಮಾನ್ಯವಾಗಿ ಈ ಅಡಿಕೆ ಗಿಡ ಇದೆಯಲ್ಲ, ಇದನ್ನ ನಾವು 24 ಡಿಗ್ರಿಯಿಂದ 32 ಡಿಗ್ರಿ ಟೆಂಪರೇಚರ್ ಅಲ್ಲಿ ಇದು ಚೆನ್ನಾಗೇ ಬೆಳೀತದೆ. 32ವರೆಗೂ ತಡ್ಕೊಳ್ತದೆ. 32 ಮೇಲೆ ಹೋಯ್ದ್ರೆ ಏನಾಗ್ತದೆ, 32 ಮೇಲೆ ಹೋಯ್ತು ಅಂತ ಅಂದ್ರೆ ಇದಕ್ಕೆ ನೀರು ಹೆಚ್ಚು ಕೊಡ್ಬೇಕಾಗ್ತದೆ. ಅಂತ ಅಂದ್ರೆ ನೀರ್ ಹೆಚ್ಚು ಕೊಡ್ಬೇಕು. ನೀರ್ ಹೆಚ್ಚು ಕೊಟ್ಟಾಗ ಏನಾಗ್ತತಿ, ಎಲೆಗಳು 36 ಡಿಗ್ರಿ ಮೇಲೆ ಹೋತು ಅಂತ ಅಂದ್ರೆ ನೀರ್ ಹೆಚ್ಚು ಆವಿ ಆಗಕತ್ತದ. ಹೆಚ್ಚು ಆವಿ ಆಗಕತ್ತು ಅಂತ ಅಂದ್ರೆ ಬೇರ್ಗಳು ಒಂದ್ ವೇಳೆ ನೀವು ನೀರ್ ಕೊಟ್ರು ಕೂಡ ವೇಗವಾಗಿ ಅದಕ್ಕೆ ಸಪ್ಲೈ ಮಾಡಕ್ ಆಗಲ್ಲ. ಅವಾಗ ಏನಾಗ್ತದೆ, ಯಾವುದೇ ನ್ಯೂಟ್ರಿಯೆಂಟ್ಸ್ ಕೂಡ ಆ ನೀರಿನ ಮುಖಾಂತರನೇ ಎಲೆಗಳಿಗೆ ಹೋಗ್ಬೇಕಾಗ್ತದೆ. ಅವಾಗ ಏನಾಗ್ತದೆ, ನ್ಯೂಟ್ರಿಯೆಂಟ್ಸ್ ಪ್ರಾಬ್ಲಮ್ ಆಗ್ತದೆ. ಅವಾಗ ಏನಾಗ್ತದೆ, ಅದು ಸಸ್ಯ ಒತ್ತಡಕ್ಕೆ ಸಿಕ್ಕಾಕ್ತದೆ. ಅವಾಗ ಏನಾಗ್ತದೆ, ಗರಿ ಸುಡೋದಕ್ಕೆ ಅದು ಕಾರಣ ಆಗ್ತದೆ. ಈಗ ನೋಡಿ, ನಾವು ಬೇಸಿಗೆಯಲ್ಲಿ ಎಷ್ಟೆಲ್ಲ ನೀರ್ ಕುಡಿತೀವಿ, ನೀರ್ ಕುಡಿದ್ರು ನಮಗೆ ಸಮಾಧಾನ ಅಂತ ಅನ್ಸಲ್ಲ. ಬೆವರು ಏನಾಗ್ತದೆ, ಬಿಸಿಲು ಜಾಸ್ತಿ ಆದಂಗೆ ನಮ್ಮ ನೀರು ಬೆವರಿನ ಈ ರಂಧ್ರಗಳ ಮುಖಾಂತರ ಆವಿ ಆಗ್ತಾ ಇರ್ತದೆ. ನೀರ್ ಕುಡಿಬೇಕು ಅನ್ಸತ್ತೆ ಬಿಸಿಲು ತಿರುಗಾಡ್ ಬಂದ್ರೆ. ಯಾಕಂದ್ರೆ ಹೈ ಟೆಂಪರೇಚರ್ ಅಲ್ಲಿ ಗಿಡನೂ ಅಷ್ಟೇ ಹೆಚ್ಚು ನೀರನ್ನ ಆವಿ ಆಗೋದಕ್ಕೆ ಬೇರುಗಳು ಅದನ್ನ ಪೂರಕವಾಗಿ ಅದಕ್ಕೆ ಏನಾಗ ಸಪ್ಲೈ ಮಾಡಕ್ ಆಗೋದಿಲ್ಲ. ಅವಾಗ ಏನಾಗ್ತೈತಿ ಅಂತ ಅಂದ್ರೆ ಇದು ಒತ್ತಡಕ್ಕೆ ಒಳಗಾಗ್ತತೆ. ಈ ಗರಿ ಸುಡೋದಕ್ಕೆ ಮೇನ್ ಏನಪ್ಪಾ ಅಂತ ಅಂದ್ರೆ, ನೀವು ರೈತರು ಏನ್ ಮಾಡ್ಬೇಕಾಗ್ತದೆ ನೋಡಿ, ಒಂದು ನೀರಿನ ನಿರ್ವಹಣೆ ಚೆನ್ನಾಗಿರ್ಬೇಕು, ಇನ್ನೊಂದು ಪೋಷಕಾಂಶಗಳ ನಿರ್ವಹಣೆ ಕೃತಕವಾಗಿ ನಾವು ಮಾಡ್ಬೇಕು. ಮತ್ತೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಇವುಗಳಂದ್ರೆ ಈ ಸಮಗ್ರವಾಗಿರ್ತಕ್ಕಂಥದ್ದು ನೀರು, ಪೋಷಕಾಂಶಗಳಾಗಿರ್ಬೋದು, ಮತ್ತೆ ಇನ್ನೊಂದು ಈ ಏನು ಮಲ್ಚಿಂಗ್ ಮಾಡೋದು ಅಂತ ಕರಿತೀವಿ, ಅವುಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಅವನ್ನೆಲ್ಲ ನೀವು ಸರಿ ಮಾಡ್ಕೊಬೇಕಂತ ಹೇಳೋದು. ಏನೇನ್ ಮಾಡ್ಬೇಕಾಗ್ತದೆ ನೋಡಿ. ಈಗ ಇದು ಗರಿ ಸುಡೋದಕ್ಕೆ ಪೊಟ್ಯಾಶ್ ಕೊರತೆ ಆಗ್ತದೆ ಅಂತ ಇಟ್ಕೊಳ್ಳೋಣ. ಪೊಟ್ಯಾಶ್ ಕೊರತೆ ಆದ್ರೂ ಕೂಡ ಅಂದ್ರೆ ನೀರಿನ ಮುಖಾಂತರ ಪೋಷಕಾಂಶಗಳು ಸಿಗಲ್ಲ, ಪೊಟ್ಯಾಶ್ ಕೊರತೆ ಆಗ್ಬಿಡ್ತು, ತುದಿ ಗರಿ ಸುಡಕ್ ಸ್ಟಾರ್ಟ್ ಆಗ್ತದೆ. ಪೊಟ್ಯಾಶ್ ಏನ್ ಮಾಡ್ತತೆ, ರೋಗ ನಿರೋಧಕ ಶಕ್ತಿಯನ್ನು ಒದಗಿಸ್ತತೆ, ನೀರಿನ ಸಮತೋಲನವನ್ನ ಕಾಪಾಡ್ತತೆ, ಮತ್ತೆ ಗಿಡದ ಆರೋಗ್ಯವನ್ನ ಅದು ಕಾಪಾಡ್ತದೆ. ಕ್ಯಾಲ್ಸಿಯಂ ಕೊರತೆ ಆಗ್ತದೆ, ಕೋಶ ಬಲ ಕಡಿಮೆ ಆಗ್ತದೆ. ಆವಾಗ ಕೂಡ ಏನಾಗ್ತದೆ, ತುದಿಗರಿ ಸುಡ್ತದೆ. ಮತ್ತೆ ನೀರು ಏನ್ ಮಾಡ್ತೀರಿ, ಒಂದ್ಸರಿ ನೀರು ಹೆಚ್ಚಿಗೆ ಕೊಡೋದು, ಒಂದ್ಸರಿ ಕಡಿಮೆ ಕೊಡೋದು ಮಾಡ್ತೀರಿ. ಆವಾಗ ಕೂಡ ಏನಾಗ್ತದೆ, ಸಸ್ಯ ಒತ್ತಡಕ್ಕೆ ಬೀಳುತ್ತದೆ. ಹಾರ್ಮೋನ್ಸ್ ಅಂದ್ರೆ ಪ್ರೋಟೀನ್ ಸಿಂಥಸಿಸ್ಗೆ ಅದಕ್ಕೆ ಧಕ್ಕೆ ಆಗ್ತದೆ, ಅಸಮತೋಲನ ಆಗ್ತದೆ. ಅವಾಗ ಏನಾಗ್ತದೆ ಅಂತ ಅಂದ್ರೆ ಅದು ಕೂಡ ಗರಿ ಸುಡೋದಕ್ಕೆ ಒಂದು ಕಾರಣ ಆಗ್ತದೆ. ಮತ್ತೆ ನೀವು ಇವುಗಳನ್ನ ಮತ್ತೆ ಹಿಂಗಾರದ ಬಗ್ಗೆ ಮಾತಾಡ್ತಾ ಹೋಗೋಣ. ಹಿಂಗಾರ ನೋಡಿ ಏನಾಗ್ತದೆ, ಇಡೀ ಬಾಡಿಯಲ್ಲಿ ಯಾವ್ದಾದ್ರು ಹಿಂಗಾರ ಬರ್ತಾ ಇತ್ತು ಅಂತ ಅಂದ್ರೆ ಆ ಗಿಡ ಹಾರ್ಮೋನ್ಸ್ ವೇರಿಯೇಷನ್ಸ್ ಆಗ್ತದೆ, ಹಾರ್ಮೋನ್ಸಿನ ಅಸಮತೋಲನ ಆಗ್ತದೆ, ನೀರು ಇವೆಲ್ಲ ಹಿಂಗಾಗೋದ್ರಿಂದ ಅವಾಗ ಏನಾಗ್ತದೆ ಅಂತ ಅಂದ್ರೆ ಅದು ಕೂಡ ಎಲ್ಲಾ ಫುಡ್ ಹಿಂಗಾರಕ್ಕೆ ಹೋಗ್ಬೇಕು, ಅವಾಗ ಕೂಡ ಆಗ್ತದೆ. ಮತ್ತೆ ಈಗ ಇವೆಲ್ಲ ಏನಪ್ಪಾ ಅಂತಂದ್ರೆ ಈ ಕಾರಣಗಳಾದವು. ಮತ್ತೆ ಇನ್ನೂ ಹಲವಾರು ರೀತಿ ಕಾರಣಗಳು ನೋಡ್ತಾ ಹೋದ್ರೆ ನೀವು ರೈತರು ಏನ್ ಮಾಡ್ತೀರಿ ಅಂತ ಅಂದ್ರೆ,
ಈ ಈ ಈ ನಾನೇನ್ ಹೇಳ್ತೀನಲ್ಲ ಈಗ ಇದ್ರ ಮುಂದೆ ಹೇಳ್ತಕ್ಕಂಥದ್ದು ಇಂಥ ತಪ್ಪುಗಳನ್ನ ನೀವು ಮಾಡಬಾರ್ದು. ಏನ್ ತಪ್ಪುಗಳು ಅಂತ ಅಂದ್ರೆ, ಹಿಂಗಾರ ಹೂವಾಡ್ಬೇಕಾದಾಗ ನೀವು ರಾಸಾಯನಿಕ ಗೊಬ್ಬರಗಳನ್ನ ಹಾಕಬಾರ್ದು. ಎಕ್ಸಾಂಪಲ್, ಈಗ ಭತ್ತ ಹೂವಾಡ್ತಾ ಇರ್ತತೆ, ಆ ಭತ್ತ ಹೂವಾಡ್ಬೇಕಾದ್ರೆ ನೀವು ಯಾರು ಗೊಬ್ಬರ ಹಾಕಲ್ಲ. ಬಟ್ ಇಲ್ಲೂ ಕೂಡ ಅಷ್ಟೇನೆ, ಭತ್ತ ಗೊಬ್ಬರ ಹಾಕಲ್ಲ ಅಂದ್ರೆ ಅದರ ಪದದ ಅರ್ಥ ಏನಪ್ಪಾ ಅಂದ್ರೆ ಅದ್ರ ಬೆಳವಣಿಗೆ ನಿಂತು ಹೋಗ್ತದೆ. ಆ ತಗೊಂಡಿರೋ ಫುಡ್ ಎಲ್ಲ ಅದು ಕಾಳು ಬಲಿಯೋದಕ್ಕೇನೆ ಕೊಡ್ತದೆ. ಇದು ಸೇಮ್ ಹಂಗೇನೆ, ನೀವು ಗೊಬ್ಬರ ಹಾಕ್ಬಾರ್ದು. ಗೊಬ್ಬರ ಅದರಲ್ಲಿ ಹೆಚ್ಚು ರಾಸಾಯನಿಕ ಗೊಬ್ಬರ ಅಂದ್ರೆ ಈ ಯೂರಿಯಾ ಇರ್ತಕ್ಕಂಥದ್ದು ಹಾಕ್ಬಾರ್ದು. ಯೂರಿಯಾ ಇರ್ತಕ್ಕಂಥದ್ದು DAP ಗೊಬ್ಬರ ಆಗ್ಲಿ, ಸಾರಿ ಏನೋ DAP ಗೊಬ್ಬರ ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, 20-20-0-13, ಆದ್ರೆ ಯೂರಿಯಾ ಹೆಚ್ಚಿರ್ತಕ್ಕಂಥ ಗೊಬ್ಬರಗಳನ್ನ ನೀವು ಹಾಕ್ಬಾರ್ದು. ಯೂರಿಯಾ ಹೆಚ್ಚಾಕಿದ್ರೆ ಏನಾಗ್ತೈತಿ, ಅದು ಶರೀರವನ್ನ ಎಲೆಗಳನ್ನ ಬೆಳೆಯೋದಕ್ಕೆ ಆಸ್ಪದ ಮಾಡ್ತದೆ. ಅಮಿನೋ ಆಸಿಡ್ಸ್ ಅಥವಾ ಪ್ರೋಟೀನ್ ಸಿಂಥಸಿಸ್ ನಡೀತಾ ಹೋಗ್ತತೆ. ಅವಾಗ ಏನಾಗ್ತತೆ, ಹೂ ಕಟ್ಟೋದು, ಹೂ ಬಿಡೋದು, ಕಾಯಿ ಸೆಟ್ಟಿಂಗ್ ಆಗೋದು ಕಡಿಮೆ ಆಗ್ತದೆ. ಅದು ಎಲೆಗೆ ಬೆಳವಣಿಗೆಗೆ ಸಮರ್ಪಕವಾಗಿ ಅದು ಹೋಗ್ತದೆ. ಹಂಗಾಗಿ ಯೂರಿಯಾ ಗೊಬ್ಬರಗಳನ್ನು ಹಾಕ್ಬಾರ್ದು. ಮತ್ತೆ ಹೇಳಿದೆ, ನೀರುಗಳನ್ನ ನೀವೇನ್ ಮಾಡ್ಬೇಕು, ಸಮತೋಲನದಲ್ಲಿ ಮೇಂಟೈನ್ ಮಾಡ್ಬೇಕು. ಒಂದು ವಾರಕ್ಕೆ ನೀವು 2-3 ಬಾರಿ ಬಿಡಿ. ಯಾಕಂದ್ರೆ 36 ಡಿಗ್ರಿ ಟೆಂಪರೇಚರ್ ಐತೆ ಅಲ್ವಾ. ಆಕ್ಚುಲಿ ಏನಂತ ಅಂದ್ರೆ ಇದು ಗಿಡನು ಕೂಡ, ಇದು ಅಡಿಕೆ ಗಿಡಕ್ಕೆ ನೆರಳಲ್ಲಿ, ಅರ್ಧ ನೆರಳಲ್ಲಿ ಬೆಳಿತಕ್ಕಂಥ ಬೆಳೆ ಇದು, ಫುಲ್ ನೆರಳಲ್ಲಿ. ಸೊ ಏನಾಗ್ತದೆ, ಬಿಸಿಲು ಜಾಸ್ತಿ ಇರೋದ್ರಿಂದ ನೀರು ನೀವೇನ್ ಮಾಡ್ತೀರಿ, ಒಂದಿನ ಹೆಚ್ಚಿಗೆ ಕೊಡೋದು ಮತ್ತೆ ಕಡಿಮೆ ಕೊಡೋದು ಮಾಡ್ತೀರಿ. ಹಂಗ್ ಮಾಡಬಾರ್ದು. ಅದಕ್ಕೆ ನೀರು ಏನ್ ಮಾಡಬೇಕು, ವಾರದಲ್ಲಿ 2-3 ದಿನ ಕೊಡಿ. ಒಂದು ಗಿಡಕ್ಕೆ 12-15 ಲೀಟರ್ ನೀರಾದ್ರೆ ಸಾಕಾಗ್ತದೆ. ಮತ್ತೆ ಆ ನೀರು ಕೂಡ 100% ವೈಜ್ಞಾನಿಕ ಹೇಳ್ಬೇಕಂದ್ರೆ ಅಲ್ಲಿಯ ಜೈವಿಕ ಗುಣಧರ್ಮಗಳನ್ನ ಅವಲಂಬನೆ ಆಗಿರ್ತತೆ. ನಮ್ದು ಜೇಡಿ ಮಣ್ಣಾಗಿರ್ತತೆ, ಗೊಚ್ಚು ಗ್ರಾವೆಲ್ ಮಣ್ಣಾಗಿರ್ತದೆ, ಬೇರೆ ಬೇರೆ ಇರ್ತದೆ. ಆ ಮಣ್ಣಿನ ಜೈವಿಕ ಗುಣ ನೋಡ್ಕೊಂಡು ನೀವು ಕೊಡ್ಬೇಕು. ಮತ್ತೆ ನೆಕ್ಸ್ಟ್ ಹೋದ್ರೆ ಮಲ್ಚಿಂಗ್ ಮಾಡ್ಬೇಕು. ಮಲ್ಚಿಂಗ್ ಅಂದ್ರೆ ಬಿಸಿಲು ಮೇಲ್ಗಡೆ ಬಿದ್ದದ್ದು ಮತ್ತೆ ರಿಫ್ಲೆಕ್ಟ್ ಆಗಿ ಹೋಗ್ತತ್ತಲ್ಲ, ಮಲ್ಚಿಂಗ್ ಮಾಡ್ಬೇಕು. ನೋಡಿ, ಹಿಂಗೆ ಹಸಿರೆಲೆ ಇರ್ತತಲ್ಲ, ಹಿಂಗ್ ಮಾಡಿದ್ರು ನಡೀತೈತೆ. ಇಲ್ಲ ಅಂತ ಅಂದ್ರೆ ಸೋಗೆಗಳನ್ನ ಯಾವ್ದಾದ್ರು ತೆಗೆದು ಬುಡಕ್ ಹಾಕ್ಬೇಕು. ಅಥವಾ ಅಂದ್ರೆ ರಿಫ್ಲೆಕ್ಷನ್ ಆಗ್ಬಾರ್ದು, ಮಲ್ಚಿಂಗ್ ಮಾಡ್ಬೇಕು. ಆಮೇಲೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಈ ಮಣ್ಣಿನ ಉಷ್ಣಾಂಶ ಜಾಸ್ತಿ ಆಗಂಗೆ ನೋಡ್ಕೊಬೇಕು. ಮಣ್ಣಿನ ಉಷ್ಣಾಂಶ ಜಾಸ್ತಿ ಆದ್ರೆ ಏನಾಗ್ತೈತೆ, ಬೇರುಗಳ ಬೆಳವಣಿಗೆ ಕಡಿಮೆ ಆಗ್ತೈತೆ. ಬೇರುಗಳು ಸರಿಯಾಗಿ ನೀರ್ ಸಿಗೋದಿಲ್ಲ. ಅವಾಗ ಏನಾಗ್ತೈತೆ, ಬೆಳವಣಿಗೆ ಅದ್ರದ್ದು ಕುಂಠಿತ ಆಗ್ತೈತೆ. ಹೈ ಟೆಂಪರೇಚರ್ ನಾನು ಮಾತಾಡ್ತಾ ಇರೋದು ಈಗ. ಮತ್ತೆ ನೆಕ್ಸ್ಟ್ ಬೇರುಗಳ ಬೆಳವಣಿಗೆ ಕುಂಠಿತ ಆಗ್ತೈತೆ ಅಂತ ಹೇಳಿದೆ ನಾನು. ಉಳುಮೆ ಅಂತೂ ಯಾವುದೇ ಕಾರಣಕ್ಕೂ ಇಂಥ ಟೈಮಲ್ಲಿ, ಹಿಂಗಾರ ಬರೋ ಸಮಯದಲ್ಲಿ ಉಳುಮೆ ಮಾಡಬಾರ್ದು. ಯಾವುದೇ ಬೇಸಾಯ ಮಾಡೋದು, ಆಮೇಲೆ ನಮಗೆ ಮಣ್ಣಿನ ತೇವಾಂಶ ಗೊತ್ತಿದ್ದನೆ ಕೆಲಸ ಮಾಡೋದು, ಇವನ್ನೆಲ್ಲ ಮಾಡಬಾರ್ದು. ಅವಾಗ ಏನಾಗ್ತದೆ, ಗಿಡಗಳಿಗೆ ಅದು ಸ್ಟ್ರೆಸ್ ಆಗ್ತದೆ, ಒತ್ತಡ ಆಗ್ತದೆ. ಅದು ಕೂಡ ನಿಮಗೆ ಹರಳು ಉದುರೋದಕ್ಕೆ ಮತ್ತೆ ಕಾಯಿ ಕಟ್ಟೋದಕ್ಕೆ ಇವಕ್ಕೆಲ್ಲ ಸಮಸ್ಯೆ ಆಗ್ತದೆ. ಈ ರೀತಿಯ ಏನು ವಿಭಿನ್ನ ರೀತಿಯಲ್ಲಿ ಏನು ಇಲ್ಲಿವರೆಗೆ ನಾನು ಮಾತಾಡ್ತಾ ಹೋದೆ, ಇವುಗಳನ್ನ ನೀವು ಸರಿಪಡಿಸ್ಕೊಬೇಕು. ನೋಡಿ, ಸರಿಪಡಿಸ್ಕೊಳ್ಳೋದಂದ್ರೆ ಹೆಂಗೆ, ಈಗ ಇದಕ್ಕೆ ಏನೇ ಮಾಡಿದ್ರು ನಾವು ಒಂದು ಏನೋ ಗೊಬ್ಬರ ಹಾಕ್ಬಾರ್ದಂತ ನಾನು ಹೇಳ್ತಾ ಇದ್ದೀನಿ. ಎಲೆಗಳ ಮುಖಾಂತರ ಸ್ಪ್ರೇ ಮಾಡಿ, ಅಂದ್ರೆ ಪೋಷಕಾಂಶಗಳನ್ನ ನೀವು ಏನು ಎಲೆಗಳು ನೋಡಿದ್ರೆ ಕೊರತೆ ಆಗ್ತದೋ, ಈ ಸಂದರ್ಭದಲ್ಲಿ ನಾನು ಹೇಳಿದೆ, ಕ್ಯಾಲ್ಸಿಯಂ ಕೊರತೆ ಆದ್ರೂ ಉದುರ್ತತೆ ಅಂದೆ, ಪೊಟ್ಯಾಶ್ ಕೊರತೆ ಆದ್ರೂ ಉದುರ್ತತೆ ಅಂದೆ, ಜಿಂಕ್ ಬೋರಾನ್ ಕೊರತೆ ಆದ್ರೂ ಉದುರ್ತತೆ ಅಂದೆ. ಇವುಗಳನ್ನ ಸಿಂಪಡಣೆ ಅಂದ್ರೆ ಎಲೆಗಳ ಮೇಲೆ ಸ್ಪ್ರೇ ಮಾಡೋದ್ರ ಮುಖಾಂತರ ಇದನ್ನ ಹತೋಟಿ ಮಾಡ್ಬೋದು ನಾವು. ಅದನ್ನ ಮಾಡಿ. ಮತ್ತೆ ಎಲೆ ಚುಕ್ಕೆ ರೋಗನು ಇದ್ದೇ ಇರ್ತದೆ. ನೋಡಿ, ಈ ತೋಟವನ್ನ ನಾವು ನೋಡಿದಾಗ ಇದ್ರಲ್ಲಿ ಏನ್ ಸಮಸ್ಯೆ ಆಗೈತೆ ಅಂದ್ರೆ ತೇವಾಂಶ ಬರೋಬ್ಬರಿ ಆಗ್ಬಿಟ್ಟದೆ. ತೇವಾಂಶ ಅಂತ ಅಂದ್ರೆ ಏನು, ಇದೆಲ್ಲ ಹುಲ್ಲು ಎಲ್ಲ ಬೆಳೆಸೋದು, ಇವೆಲ್ಲ ತೇವಾಂಶ ಜಾಸ್ತಿ ಆಗೈತೆ. ಆ ರೋಗ ಏನಾಗ್ತತೆ, ಮತ್ತೆ ಈ ಸೋಗೆಗಳೆಲ್ಲ ಬಿದ್ದಿದಾವೆ ಇಲ್ಲಿ. ಈಗ ನಾವು ಎಲೆಗಳ ಮೇಲೆ ಔಷಧಿ ಸಿಂಪಡಣೆ ಮಾಡಿರ್ತೇವೆ, ಅದು ಕ್ಲಿಯರ್ ಆಗ್ತದೆ. ಮತ್ತೆ ರೋಗ ಎಲ್ಲಿಂದ ಬರ್ತದೆ, ಇದೇ ಸೋಗೆಯಲ್ಲಿ ಬಿದ್ದಿರ್ತಕ್ಕಂಥದ್ದು ಶಿಲೀಂಧ್ರ 8-9 ತಿಂಗಳು ಬದುಕಿರೋದು ಪ್ರೂವ್ ಆಗಿದೆ. ಆ ಪ್ರೂವ್ ಆದಾಗ ಏನಾಗ್ತೈತಿ, ಮತ್ತೆ ಮಾಯಿಶ್ಚರ್ ವಾತಾವರಣ ಅಂದ್ರೆ ತೇವಾಂಶ ಪಡ್ಕಂತಂದ್ರೆ ಮತ್ತೆ ರೀಸೈಕ್ಲೇಟ್ ಆಗಿ ಮೇಲ್ಗಡೆ ಹೋಗ್ತತೆ. ಅವಾಗ ಏನಾಗ್ತೈತಿ, ಎಲೆ ಚುಕ್ಕೆ ರೋಗ ನಿಮಗೆ ಕಾಡ್ತಾನೆ ಇರ್ತತೆ. ಅದಕ್ಕೆ ನಾನು ಹೇಳೋದು ಏನಂದ್ರೆ, ತುಂಬಾ ತೋಟಗಳು ನೋಡಿದೀನಿ ನಾನು, ಯಾರು ಇವುಗಳನ್ನ ಸುಟ್ಟು ಹಾಕ್ತಾರೋ ಹ್ಯಾಡ್ಗಳನ್ನ, ಹ್ಯಾಡ್ ಆದ್ರೆ ಇದೆ ಅಪ್ಪ, ಬಹಳ ಜನ ಸುಟ್ಟಿರ್ಕಂತೀವಿ ನೋಡಿ, ಇದು ಇಂಥವುಗಳನ್ನ ಬಿದ್ದವ್ ಸುಟ್ಟು ಹಾಕ್ತಿರೋ, ಆಮೇಲೆ ಅಥವಾ ಇದನ್ನ ತಗೊಂಡು ಒಂದ್ ಕಡೆ ಎಲ್ಲರೂ ಗುಡ್ಡಿ ಹಾಕ್ಬಿಟ್ಟು 1 ವರ್ಷ ಬಿಟ್ಟು ಆಮೇಲೆ ಗೊಬ್ಬರ ಆದ್ಮೇಲೆ ಅದನ್ನೇ ಮತ್ತೆ ಬ್ರಾಡ್ಕಾಸ್ಟ್ ಮಾಡಿ ಗೊಬ್ಬರ ಕನ್ವರ್ಟ್ ಆಗ್ತದೆ. ಇಲ್ಲ ನಂಗೆ ಬರೋದೇ ಬೇಡ ಅಂದ್ರೆ ಸುಟ್ಟು ಹಾಕಿ. ಅವಾಗ ರೋಗ ಹರಡೋದೆಲ್ಲ ಕಡಿಮೆ ಆಗ್ತದೆ. ಮತ್ತೆ ಅಡಿಕೆ ಬಡ್ದಿರ್ತಿರಲ್ಲ ಅದನ್ನೆಲ್ಲ ಸುಟ್ಟು ಹಾಕ್ಬೇಕು. ನೆಕ್ಸ್ಟ್ ಮತ್ತೆ ಈ ಅಡಿಕೆ ಹಿಂಗಾರ ಕೆಲವೊಂದು ಸತ್ತೋಗಿರ್ತದೆ, ಆ ಸತ್ತಿರೋದೆಲ್ಲ ತೆಗೆದ್ಬಿಟ್ಟು ಸುಟ್ಟು ಹಾಕ್ಬೇಕು. ಈ ರೀತಿ ನೀವು ಮಾಡಿದ್ರೆ ಏನಾಗ್ತದೆ ಅಂದ್ರೆ ಇದು ರೋಗ 100% ನಾವು ಕಂಟ್ರೋಲ್ ಮಾಡಕ್ ಸಾಧ್ಯ ಆಗ್ತದೆ. ಆಮೇಲೆ ಇನ್ನೊಂದು, ಸಾಮೂಹಿಕವಾಗಿ ಔಷಧಿ ಸಿಂಪಡಣೆ ಮಾಡೋಕೆ ನೀವು ಮಾಡ್ತೀರಿ, ಪಕ್ಕದ ಅಡಿಕೆ ತೋಟದಲ್ಲಿ ಮಾಡಲ್ಲ. ನಾನು ಹೇಳ್ತೀನಿ, ಗಾಳಿಯ ಮುಖಾಂತರ, ತೇವಾಂಶದ ಮುಖಾಂತರ ರೋಗ ಏನಾಗ್ತದೆ, ಸರ್ಕ್ಯುಲೇಟ್ ಆಗ್ತದೆ. ಆವಾಗ
ಪಕ್ಕದವರು ಔಷಧಿ ಹೊಡಿಬೇಕು. ನೀವು ಈ ಮೆಥಡ್ ಮಾಡಿದ್ರೆ ನಿಮ್ಮ ಅಡಿಕೆ ತೋಟವನ್ನು ಖಂಡಿತ ಸುಧಾರಣೆ ಮಾಡ್ಬೋದು. ಇಷ್ಟೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ತು. ಹೇಳ್ತಾ ಹೋದ್ರೆ ಮತ್ತೆ ಅದೇ ಪದೇ ಪದೇ ಆಗ್ತದೆ, ಬೇಡ. ಸಮಗ್ರವಾಗಿ ವೈಜ್ಞಾನಿಕವಾಗಿ ಈ ಟೈಮಲ್ಲಿ ಏನ್ ಬೇಕೋ ನಿಮಗೆ ನಾನು ಮಾಹಿತಿ ನೀಡಿದ್ದೀನಿ. ಧನ್ಯವಾದಗಳಿಂದ ನಿಮ್ಮ ಸಂಜನಾ ಟ್ರೇಡರ್ಸ್ ಮಂಜುನಾಥ್.